ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ಲು ಮನೆ ಕೆಲಸದ ಡ್ಯೂಟಿನೇ ಆಯಿತು. ಯಾಕೆಂದರೆ ನಾನು ಒಂದು ಮಂತ್ಲಿ ಪೀರಿಯಡ್ ಏನಿದೆ ಅದು ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಒಂದು ಕಡೆಯಿಂದ ನಾನು ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ಒಂದು ಬ್ರೆಡ್‌ಶೀಟ್ ಚೇಂಜ್ ಮಾಡೋದ್ರಿಂದ ಇರ್ಬೋದು, ಕಿಚನಲ್ಲಿ ಹಾಗೆ ಹಾಲಲ್ಲಿ ಬೆಡ್‌ಶೀಟ್‌ಗಳನ್ನ ಚೇಂಜ್ ಮಾಡೋದು. ಆ ಟೈಮ್ ಮುಗ್ದಿದ ತಕ್ಷಣ ಸ್ವಲ್ಪ ನಾವು ಕೂಡ ಮನೆಯಲ್ಲಿ ಎಲ್ಲ ಕಡೆನೂ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಸೊ ನಮಗೂ ಅದು ಸೇಫ್ ಅಲ್ವಾ, ನಮಗೂ ಕೂಡ ಯಾವುದೇ ರೀತಿಯಾದಂಥ ಇದು ಬರಲ್ಲ, ಒಂಥರ ಗುಡ್ ವೈಬ್ಸ್ ಥರ ಇರುತ್ತೆ. ಆ್ಯಂಡ್ ಸುತ್ತ ಅಯ್ಯೋ ಅದೇ ಥರ ಇರುತ್ತೆ ಅನ್ನೋದು ಥರ ಅನಿಸಲ್ಲ. ಆ್ಯಂಡ್ ಈ ಥರ ಬೆಡ್‌ಶೀಟ್‌ಗಳನ್ನ ನಮ್ಗೆ ಇಷ್ಟ ಆಗೋ ಥರ ಚೇಂಜ್ ಮಾಡಿಕೊಂಡ್ರೆ ಏನೋ ಒಂಥರ ಒಳ್ಳೆ ಮೂಡಲ್ಲಿ ಇರೋ ಥರ ಎಲ್ಲ ಅಂತ ಫೀಲ್ ಆಗುತ್ತೆ ನನಗೆ. ಹಾಗಾಗಿ ಆ ದಿವಸ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಒಂದು ಕಂಪ್ಲೀಟ್ ಮನೇನ ಒಂದು ರೌಂಡಾಗಿ ಎಲ್ಲ ಕ್ಲೀನ್ ಮಾಡಿ ಬೆಡ್‌ಶೀಟ್‌ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಕಸನೆಲ್ಲ ಗುಡಿಸಿ ಆನಂತರ ಕಿಚನ್ಗೂ ಕೂಡ ಬಂದೆ. ಕಿಚನ್ನಿಗೆ ಬಂದಿದ್ದ ತಕ್ಷಣ ನೈಟು ನಾನು ಆಲ್ಮೋಸ್ಟ್ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿರ್ತೀನಿ. ಕೆಲವು ಸತಿ ಆಗಿಲ್ಲ ಅಂದರೆ ಬೆಳಗ್ಗೆ ಆದರೂ ಕ್ಲೀನ್ ಮಾಡ್ಕೊಳ್ತೀನಿ. ನೀರಿರಲಿಲ್ಲ, ಹಾಗಾಗಿ ನೀರು ಕೂಡ ತುಂಬಿಸ್ಕೊಂಡೆ. ಹಾಗೆ ಬೆಳಗಿನ ಜಾವ ನಾನು ಎದ್ದಾಗ ಕಾಳುಗಳನ್ನ ನೆನೆಹಾಕಿದ್ದೆ, ಹೆಸ್ರು ಕಾಳನ್ನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಸ್ವಲ್ಪ ಈ ಮನೆ ಕೆಲಸ ಎಲ್ಲ ಮಾಡ್ತಾ ಟೈಮ್ ಹೋಗಿದ್ದೋ ಗೊತ್ತಾಗಲಿಲ್ಲ. ಹಾಗಾಗಿ ನಾಷ್ಟಕ್ಕೆ ಮಾತ್ರ ನಾನು ರೈಸ್ ಇಟ್ಟು ವಾಂಗಿಬಾತನ್ನ ಮಾಡಿಕೊಂಡೆ. ನನಗೆ ಸಮಯ ಸಿಕ್ಕಾಗ ಒಂದು ಅರ್ಧ ಗಂಟೆ ಸಮಯ ಸಿಕ್ಕಿದ್ರೂ ಕೂಡ ಏನಾದರೂ ಹೊಸದನ್ನು ಕಲಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅದು ಫೋನಲ್ಲಾದರೂ ಸರಿಯೇ, ಇಲ್ಲ ಯಾರಾದರೂ ವ್ಯಕ್ತಿ ನನಗೆ ಹೇಳ್ಕೊಟ್ಟಾದರೂ ಸರಿಯೇ, ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆವಾಗ. ಯಾಕಂದರೆ ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅದನ್ನು ಕಲಿಯೋದ್ರು ತುಂಬಾ ಒಳ್ಳೆಯದು. ನಾನು ತುಂಬ ದಿವಸದಿಂದ ಇಂಗ್ಲೀಷ್ ಲರ್ನಿಂಗ್ ಕೋರ್ಸನ್ನು ತೊಗೊಳ್ತಾ ಇದ್ದೆ. ನನ್ನ ಅಡೇ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ. ನನಗೆ ಅವರು PDF ಮುಖಾಂತರ ಹೇಳ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅದು ಅರ್ಥ ಆಗ್ತಾಯಿತ್ತು. ಕನ್ನಡ ಟು ಇಂಗ್ಲೀಷ್ ತುಂಬಾ ಬ್ರೀಫಾಗಿ ಅವರು ನಮಗೆ ಸಿಂಪಲ್ಲಾಗಿ ನಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನನಗೆ ಹೇಳ್ಕೊಡ್ತಾಯಿದ್ರು. ಅದು ನನಗೆ ತುಂಬಾ ಇಷ್ಟ ಆಗೋದು. ಯಾಕಂದರೆ ನಾನು ಆವಾಗ ಟ್ಯೂಷನ್ ಕೂಡ ಮಾಡ್ತಾಯಿದ್ದೆ. ಹಾಗಾಗಿ ನಂಗೆ ಅದು ತುಂಬ ಹೆಲ್ಪ್ ಆಯಿತು. ಹಾಗೆ ಹೋಗ್ತಾ ನನಗೆ ಫೋನಲ್ಲಿ ನೋಡಿ ಓದೋದಕ್ಕೆ ಆಗ್ತಾಯಿರಲಿಲ್ಲ. ಆ ಟೈಮಲ್ಲಿ ನನಗೆ ಅವರು ಆನ್ಲೈನ್ ಕ್ಲಾಸಸ್ ಕೂಡ ತೊಗೊಂಡ್ರು. ಆನ್ಲೈನ್ ಕ್ಲಾಸಸಲ್ಲಿ ನಮಗೆ ಬೇಸಿಕ್ ಟು ಅಡ್ವಾನ್ಸ್ ಹಾಗೆ ಮಾಸ್ಟರ್ ಕ್ಲಾಸಸ್ನೆಲ್ಲ ಅವ್ರು ನನಗೆ ಇನ್ಕ್ಲೂಡ್ ಮಾಡಿಕೊಟ್ರು. ಹಾಗಾಗಿ ಅದರಲ್ಲಿ ತುಂಬಾ ನನಗೆ ಡೈಲಿ ಯೂಸಸ್ ಇಂಗ್ಲೀಷ್ ಸೆಂಟೆನ್ಸ್ ಆಗಿರ್ಬೋದು, ಕೆಲವೊಂದು ಇಂಟರ್ವ್ಯೂ ಟಿಪ್ಸ್ಗಳಾಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾಗೆ ಮಂತ್ಲಿ ಯಾವ ಥರ ಟೆಸ್ಟ್ಗಳಿರುತ್ತೆ, ಈ ಥರದನ್ನ ಕೆಲವೊಂದಿಷ್ಟು ಬೇಸಿಕ್ಕಾಗಿ ನಮಗೆ ಏನೆಲ್ಲ ಇಂಗ್ಲೀಷ್ ಬೇಕಾಗುತ್ತೆ ನೋಡಿ. ಇವಾಗ ನಾವು ಒಬ್ರ ಹತ್ರ ಕಾಂಟ್ಯಾಕ್ಟಲ್ಲಿ ಇವಾಗ ಏನೋ ಒಂದು ಪ್ರಮೋಷನ್ ಮಾಡ್ತೀವಿ ಅಂದರೂ ಸರಿಯೇ, ಅವ್ರ ಹತ್ರ ಮಾತಾಡಲಿಕ್ಕೆ ನಮಗೆ ಕರೆಕ್ಟಾಗಿ ಇಂಗ್ಲೀಷ್ ಬರಬೇಕು. ಅವರೆಲ್ಲ ನಮ್ಮ ಹತ್ರ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಸೊ ಹಾಗಾಗಿ ನಾನು ಬೇಸಿಕ್ ಅನ್ನೋ ಇಂಗ್ಲೀಷನ್ನು ನಾನು ಅವ್ರ ಹತ್ರ ಕಲ್ತ್ಕೊಳ್ತಾ ಇದ್ದೆ. ಅವ್ರು ನನಗೆ ಆನ್ಲೈನ್ ಕ್ಲಾಸಸ್ ಕೂಡ ತೊಗೊಳ್ತಾಯಿದ್ರು. ಬೇಸಿಕ್ ಟು ಅಡ್ವಾನ್ಸ್ ಮಾಸ್ಟರ್ ಕ್ಲಾಸ್ ಅಂತ ಹೇಳಿದ್ನಲ್ವ, ಅದರಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವ ಥರ ಕಾನ್ಫಿಡೆನ್ಸ್ ಆಗಿರಬೇಕು, ಈ ಥರದ್ದನ್ನೆಲ್ಲ ನನಗೆ ಹೇಳ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅದು ನನಗೆ ಅರ್ಥ ಆಯಿತು ಆ್ಯಂಡ್ ನಂಗೆ ತುಂಬಾ ಯೂಸ್ಫುಲ್ ಆಯಿತು. ಹಾಗಾಗಿ ಯಾಕೆ ನಾನು ನಿಮ್ಗೆ ಇದನ್ನು ಹೇಳಬಾರ್ದು ಅಂತ ಹೇಳಿ ಇವತ್ತು ಆ ವಿಡಿಯೋನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇವ್ರ ಹತ್ರ ಆನ್ಲೈನ್ ಕ್ಲಾಸಸ್ ಇದೆ ಅಂತ ಅಯ್ಯೋ ಆನ್ಲೈನ್ ಕ್ಲಾಸಸ್ ಅಂದರೆ ತುಂಬ ಅಮೌಂಟ್ ಇರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ನನಗೆ ಜಸ್ಟ್ ₹250ಗೆ ಆನ್ಲೈನ್ ಕ್ಲಾಸಸ್ ತೊಗೊಂಡ್ರು. ಇದು ನಮ್ಮ ಲೈಫ್ ಟೈಮ್ ಬರುತ್ತೆ. ಹಾಗೆ ಅವ್ರು ಕೊಡುವಂಥ ನೋಟ್ಸ್ ಕೂಡ ನಮಗೆ ಲೈಫ್ ಟೈಮ್ ಬರುತ್ತೆ. ಅವರು ನಮ್ಮ ಒಂದು ಝೂಮ್ ಆ್ಯಪಲ್ಲಿ ನಮಗೆ ಆನ್ಲೈನ್ ಕ್ಲಾಸಸನ್ನು ತೊಗೊಳ್ತಾರೆ. ಬೇಸಿಕ್ ಟು ಅಡ್ವಾನ್ಸ್ ಹಾಗೆ ಮಾಸ್ಟರ್ ಕ್ಲಾಸಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಅದರಲ್ಲಿ ನಿಮಗೆ ನೀವೇನಾದರೂ ಡೌಟ್ಸ್ ಕೇಳಿದ್ರೆ, ಇಲ್ಲ ನೀವು ಯಾವುದಾದ್ರೂ ನೋಟ್ಸ್ನ ಪ್ರಿಪೇರ್ ಮಾಡಿದರೆ, ಇಲ್ಲ ಏನಾ ಥರದಾದರೂ ಕೆಲವೊಂದಿಷ್ಟು ಟಿಪ್ಸ್ ಬೇಕಾಗಿದ್ದರೆ ನಾವು ಅವ್ರನ್ನ ಡೈರೆಕ್ಟಾಗಿ ವಿಡಿಯೋ ಕಾಲ್ನಲ್ಲೇ ನಾವು ಕೇಳಿ ಮಾತಾಡ್ಬೋದು. ಅವ್ರ ಜೊತೆ ನಮ್ಮ ಕ್ವಷನ್ಸ್ ಏನೆಲ್ಲ ಇದೆ ಅದನ್ನು ನಾವು ಅರ್ಥ ಆಗೋ ರೀತಿಲಿ ಅವ್ರಿಗೆ ಹೇಳಿದ್ರೆ, ಅವರು ಕೂಡ ನಮಗೆ ಅರ್ಥ ಆಗುವ ಲ್ಯಾಂಗ್ವೇಜಲ್ಲಿ ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ಆ್ಯಂಡ್ ಇದು ನಾವು ಪರ್ಟಿಕ್ಯುಲರಾಗಿ ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಕೇಳೋ ಅವಶ್ಯಕತೆ ಇರೋಲ್ಲ. ಕೆಲವು ಸತಿ ಎಲ್ಲಾದರೂ ಈಚೆ ಇದ್ದಾಗೂ ಕೂಡ ನಮಗೆ ಟೈಮ್ ಸಿಕ್ಕಿದಾಗ ಬಸ್ಸಲ್ಲೂ ಕೂಡ ನಾವು ಆರಾಮಾಗಿ ಆನ್ಲೈನ್ ಕ್ಲಾಸಸ್ನ ತೊಗೊಳ್ಬೋದು. ಮನೇಲಿ ಏನೂ ಕೆಲಸ ಇಲ್ಲ ಅಂದಾಗೆ ಒಂದು ಅರ್ಧ ಗಂಟೆ ತೊಗೊಳ್ಬೋದು, ಇಲ್ಲ ನೈಟ್ ಹೊತ್ತಾಗಿರ್ಬೋದು, ಮಧ್ಯಾಹ್ನ ನಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ನಾವು ಆನ್ಲೈನ್ ಕ್ಲಾಸಸನ್ನು ತೊಗೊಬೋದು. ಅವ್ರು ಕೊಡೋ ನೋಟ್ಸ್ನು ಕೂಡ ನಾವು ಹಾಗಾಗಿ ಒಂದು ಬುಕ್ಕಲ್ಲಿ ನೋಟ್ ಆಗಿ ಬರ್ಕೊಳ್ಳೋದ್ರಿಂದ ಮುಂದೆ ನಮಗೆ ಅದು ತುಂಬ ಯೂಸ್ ಆಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ನಮ್ಮ ಬೇಸಿಕ್ ಇಂಗ್ಲೀಷ್ ಅಷ್ಟೇ. ನಾವು ಒಬ್ರ ಹತ್ರ ಕಾನ್ವರ್ಸೇಷನ್ ಮಾಡಬೇಕಾದ್ರೂ ನಮಗೊಂದು ಬೇಸಿಕ್ ಇಂಗ್ಲೀಷ್ ಅನ್ನೋದು ಬರಲೇಬೇಕು. ಅದು ನನಗೆ ಯೂಟ್ಯೂಬ್ ಮಾಡಿದ ಮೇಲಿಂದನೇ ಗೊತ್ತಾಗಿದ್ದು. ಓಕೆ, ಅಟ್ಲೀಸ್ಟ್ ನಮಗೆ ಒಂದು
ಒಂದು ಪರ್ಸನ್ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ತಿದ್ರೆ ಅವ್ರ ಹತ್ರ ಬೇಸಿಕ್ಕಾಗಿ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕಾದ್ರೆ ನಮ್ಗೆ ಇಂಗ್ಲೀಷ್ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಕ್ಲಾಸಸ್ಗೆ ಜಾಯ್ನ್ ಆಗಿದ್ದೀನಿ. ನಿಮಗೂ ಏನಾದರೂ ಇಷ್ಟ ಇದ್ದರೆ ಇವರ ನಂಬರ್ನ ಹಾಗೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆ ಲಿಂಕು ಕೂಡ ಕೊಡ್ತೀನಿ. ನೀವು ಬೇಕಾದ್ರೆ ಚೆಕ್ಔಟ್ ಮಾಡಿ, ಇಲ್ಲ ನಾನು ಅವ್ರಿಗೆ ಆ ನಂಬರ್ನು ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಆ ನಂಬರ್ ಮೂಲಕ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನೇ ಡೌಟ್ಸ್ಗಳಿದ್ರು ನೀವು ಕೇಳ್ಬೋದು. ಆ್ಯಂಡ್ ಯಾವ ಥರ ಕ್ಲಾಸಸ್ ನಿಮಗೆ ಬೇಕಾಗುತ್ತೋ, ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಕ್ಲಾಸಸ್ಸಾ, ಈ ಥರದನ್ನೆಲ್ಲ ನೀವು ವಿಚಾರಿಸ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಅವರು ನಮಗೆ ಅರ್ಥ ಆಗುವ ಲ್ಯಾಂಗ್ವೇಜಲ್ಲಿ ಅವರು ಹೇಳ್ತಾರೆ. ನಮಗೇನೇ ಡೌಟ್ಸ್ ಇದ್ದರೂ ಕೂಡ ಅವರು ಹೇಳ್ತಾರೆ. ಆನ್ಲೈನ್ ಕ್ಲಾಸಸ್ ಅಂದರೆ ತುಂಬಾ ಎಕ್ಸ್ಪೆನ್ಸ್ ಅಂತಲೂ ಕೂಡ ಅಂದ್ಕೊತಾರೆ. ಜಸ್ಟ್ ₹250 ಯಾರು ಈ ಥರ ಬೇಸಿಕ್ಕಾಗಿ ನಮಗೆ ನಾನು ಹಾಕಿರೋಂಥ ಡೀಟೇಲ್ಸಲ್ಲಿ ಯಾರೂ ಅಷ್ಟು ಕಡಿಮೆ ಬೆಲೆಗೆ ಆನ್ಲೈನ್ ಕ್ಲಾಸಸ್ ತೊಗೊಂಡಿರಲ್ಲ. ಸೊ ಹಾಗಾಗಿ ನೀವು ಕೂಡ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಇಲ್ಲಾಂದರೆ ಮಕ್ಳಿಗೆ ಹೇಳ್ಕೊಡೋದಕ್ಕಾದ್ರೂ ಬೇಸಿಕ್ಕಾಗಿ ನಮಗೆ ಬರಬೇಕು, ಇಲ್ಲ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋದಕ್ಕಾದ್ರೂ ಬೇಸಿಕ್ ಇಂಗ್ಲೀಷ್ ಗೊತ್ತಿರಬೇಕು ಅನ್ನೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮಗೇನಾದರೂ ಇವರ ಕಾಂಟ್ಯಾಕ್ಟ್ ನೀವು ಮಾಡಲೇಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಇವರ ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಂಬರ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಯಾವುದೇ ರೀತಿಯಾದಂಥ ಕ್ವಶನ್ಸ್ ಕೇಳಿದ್ರು ಕೂಡ ಅವ್ರು ಆನ್ಸರ್ ಮಾಡ್ತಾರೆ. ನಿಮಗೆ ಆನ್ಲೈನ್ ಕ್ಲಾಸಸ್ ಬೇಕು ಅಂದರೂ ಕೂಡ ಜಸ್ಟ್ ₹250 ನಿಮಗೆ ಆನ್ಲೈನ್ ಕ್ಲಾಸಸ್ ಕೂಡ ತೊಗೊಳ್ತಾರೆ. ಸೊ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದು ಮರಿಬೇಡಿ. ಸೊ ನಾನು ಕ್ಲಾಸಲ್ಲಿ ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಸೊ ಅದನ್ನೇ ವೇರ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಆಗಿದೆ ನನಗೆ. ಸೊ ಹಾಗಾಗಿ ಇನ್ನೂ ಒಂದು ಡ್ರೆಸ್ ಇವತ್ತು ಸ್ಟಿಚ್ ಮಾಡೋಣ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಹಾಗೆ. ಅದೇನೋ ಗೊತ್ತಿಲ್ಲ, ನಾವು ಸ್ಟಿಚ್ ಮಾಡಿ ನಾವು ಹಾಕ್ಕೊಂಡ್ರೆ ಅದೇನೋ ಒಂಥರ ಖುಷಿ ಆಗುತ್ತೆ ನನಗಂತೂ. ಆ್ಯಂಡ್ ನನಗದು ತುಂಬಾ ಇಷ್ಟ. ನಾನೇ ಸ್ಟಿಚ್ ಮಾಡಿ ನಾನೇ ಹಾಕ್ಕೊಳ್ಳೋದು. ಅದು ಸಣ್ಣ ಸಣ್ಣ ತಪ್ಪಾದರೂ ಪರವಾಗಿಲ್ಲ, ಅದನ್ನ ನೆಕ್ಸ್ಟ್ ಟೈಮ್ ನಾವು ಕರೆಕ್ಟ್ ಮಾಡ್ಕೊಳ್ಬೋದು. ಅದೇ ಒಂಥರ ನಾವು ಅಂಗಡಿಲಿ ಹೋಗಿ ₹1000 ದುಡ್ಡು ಕೊಟ್ಟು ತೊಗೊಂಡು ಬಂದರೂ ಅದರ ಖುಷಿ ಇರೋಲ್ಲ. ಆ್ಯಂಡ್ ಸೆಲ್ಫ್ ನಾವೇ ಸ್ಟಿಚ್ ಮಾಡಿ ಹಾಕೊಳ್ಳೋವಂಥ ಡ್ರೆಸ್ ಅಂತೂ ಸಖತ್ ಖುಷಿ ಆಗುತ್ತೆ. ಇದು ಬಂದು ಅಮ್ಮನ ಸೀರೆ. ನಾನು ಅಮ್ಮನ ಸೀರೆನ ಹೋಗಿ ಮೊನ್ನೆ ಅಪ್ಪು ಬಿಟ್ಟು ಬಂದಾಗ ತೊಗೊಂಡು ಬಂದಿದ್ದೆ ಈ ಸೀರೆಗಳನ್ನೆಲ್ಲ. ಇದೆಲ್ಲ ತುಂಬ ಸಾದ ಒಂಥರ ಒಂದೆಳೆ ಸೀರೆ ಬರುತ್ತಲ್ವ, ಅಮ್ಮ ಅವಾಗೆಲ್ಲ ಫ್ಯಾಕ್ಟ್ರಿಗೆ ಹಾಕ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಏನಕ್ಕೆ ಸುಮ್ಮನೆ ಎಲ್ಲ ಹಂಗೆ ಇಟ್ಕೊಂಡು ವೇಸ್ಟ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನೇ ಒಂದು 4-5 ತೊಗೊಂಡು ಬಂದಿದ್ದೆ. ಮೊನ್ನೆ ಅನಾರ್ಕಲಿ ಡ್ರೆಸ್ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಇವತ್ತು ಬಂದು ಅದನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಸೊ ನೀವು ಕೂಡ ಕಲಿಬೇಕು ಟೈಲರಿಂಗು ಅಂತ ಹೇಳ್ತಾ ಇದ್ದೀರಾ, ಎಲ್ಲ ನೆನ್ಮಂಗ್ಲ ಸೈಡ್ ಇದ್ದೀರಾ ಅಂತ. ನಾನು ತುಂಬ ಸತಿ ಹೇಳಿದ್ದೀನಿ ಟೈಲರಿಂಗ್ ಕ್ಲಾಸ್ ಎಲ್ಲಿದೆ ಅಂತ. ಆದರೂ ಇವತ್ತು ನಾನು ನಿಮಗೊಂದು ಪ್ರಾಪರ್ ಆಗಿರುವಂಥ ಅಡ್ರೆಸ್ಸನ್ನೇ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಇಲ್ಲ ಹಳೆ ವಿಡಿಯೋದಲ್ಲೂ ಕೂಡ ಒಂದು ಸತಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಅವ್ರ ನಂಬರ್ನೂ ಕೂಡ ನಾನು ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ಟಿಫನ್ ಮಾಡಿ ಹೊರಡಬೇಕು. ಆ್ಯಂಡ್ ಟೈಮ್ ಬಂದು 11 ಗಂಟೆ ಆಗಿದೆ. ಯಾಕೋ ಇತ್ತೀಚೆಗೆ 1 ಅವರ್ ಲೇಟಾಗೇ ಹೋಗ್ತಾಯಿದ್ದೀನಿ. ಟಿಫನ್ ಮುಗಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಡ್ರೆಸ್ಸು ಹೇಗೆ ಸ್ಟಿಚ್ ಮಾಡಿದ್ದೀನಿ, ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಾ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ಫ್ರಂಟ್ ಡಿಸೈನ್ ಈ ಸತಿ ಬೇರೆ ಥರ ಇಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ಹಳೇ ಒಂಥರ ವಿ ಶೇಪ್ ಇದು. ಸೊ ಹಾಗಾಗಿ ಇದೇ ಡಿಸೈನ್ ಬೇಡ, ಬೇರೆ ಡಿಸೈನ್ ಇಡೋಣ ಅಂತ. ಪ್ಯಾಚ್ ವರ್ಕ್ ಇನ್ನೂ ಯಾವುದೂ ಮಾಡ್ತಾಯಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಡಿಸೈನ್ಸ್ಗಳನ್ನ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಟ್ರೈ ಮಾಡೋಣ. ಅಂದರೆ ಬೇಸಿಕ್ಕಾಗಿ ನನಗೆ ಸ್ಟಿಚ್ ಮಾಡೋದು ಯಾವ ಥರ ಅಂತ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಆಲ್ಮೋಸ್ಟ್ ಹಾಗೆ ವೀಡಿಯೋಸ್ಗಳನ್ನ ನೋಡಿಕೊಂಡು ಆ್ಯಂಡ್ ತುಂಬ ಡಿಸೈನ್ಸ್ಗಳು ವೀಡಿಯೋಸ್ ಹಾಕ್ತಾರಲ್ವ ಅದನ್ನೇ ನೋಡ್ಕೊಂಡು ಸ್ಟಿಚ್ ಮಾಡ್ಬೋದು. ಹಾಗಾಗಿ ಅಷ್ಟೇ. ಆ್ಯಂಡ್ ಈ ಥರ ನಾವು ಡೈಲಿ ವೇರ್ಸ್ ಅಂದರೆ ನಾವು ಯಾವಾಗಲೂ ಈಚೆಗಡೆ ಹೋಗಿ ತೊಗೊಳೋದಕ್ಕಾಗಲ್ವಲ್ಲ, ಹಾಗಾಗಿ ಮನೆಯಲ್ಲಿ ಈ ಥರ ಸ್ಯಾರಿಗಳಿದ್ರೆ ಜಸ್ಟ್ ಒಂದು ₹50 ಖರ್ಚು ಮಾಡಬೇಕು ಅಷ್ಟೇ, ನಿಜವಾಗ್ಲೂ ₹50 ಅಷ್ಟೇ.
ಮನೆ ಸ್ಯಾರಿ ಇದ್ದರೆ ಆ್ಯಂಡ್ ಲೈನಿಂಗಿಗೆ ಮಾತ್ರ ಒಂದು ಪಾಲಿಸ್ಟರ್ ಆದರೆ 20 ರೂಪಾಯಿ ತೊಗೊತಾರೆ, ಮಾಮೂಲಿ ಕಾಟನ್ ಅಂದರೆ 30 ರೂಪಾಯಿ ತೊಗೊತಾರೆ. ಸೊ ಲೈನಿಂಗಿಗೆ ಮಾತ್ರ ಆ ಥ್ರೆಡ್ ಬೇಕು ಅಂದರೆ ಅದಕ್ಕೊಂದು 5 ರೂಪಾಯಿ, ಒಂದು ಅಟ್ಲೀಸ್ಟ್ 100 ರೂಪಾಯಿ ಒಳಗೆ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ತೀನಿ. 100 ರೂಪಾಯಿನೂ ಆಗೋಲ್ಲ, ಅಷ್ಟರೊಳಗೆ ಆಗೋಗ್ಬಿಡುತ್ತೆ. ಟೈಲರ್ ಮಿಷಿನ್ ಇದ್ದರೆ ಥ್ರೆಡ್ಡು ಪೀಸ್ ತೊಗೊಂಡ್ರೆ ಆಲ್ಮೋಸ್ಟ್ ನಾವೇ ಎಲ್ಲ ಕಟ್ ಮಾಡಿ ನಾವೇ ಸ್ಟಿಚ್ ಮಾಡ್ಕೊಳ್ಬೋದು. ಜಾಸ್ತಿ ಅಮೌಂಟ್ ಈ ಥರ ಡ್ರೆಸ್ಗಳನ್ನೆಲ್ಲ ಡೈಲಿ ವೇರ್ಸ್ಗಳಿಗೆ ನಾವು ಸ್ಟಿಚ್ ಮಾಡಿ ಹಾಕ್ಕೊಳ್ಬೋದು. ಪೀಸ್ಗಳು ಬರ್ತವೆ, ಟಾಪ್ಗಳು ಪೀಸು, ಆ ಥರನೂ ನಾವು ತೊಗೊಂಡು ಸ್ಟಿಚ್ ಮಾಡಿ ನಾವು ಡೈಲಿ ವೇರ್ಸ್ಗಳಿಗೆ ಹಾಕ್ಕೊಬೋದು. ಹಾಗಾಗಿ ನಾನು ಸುಮ್ಮನೆ ಈಚೆಗಡೆ ಟಾಪು ಅವು ಇವು ಏನಕ್ಕೆ, ನನಗೆ ಈ ಥರ ಅಂಬ್ರೆಲಾ ಡ್ರೆಸ್ಗಳೆಲ್ಲ ತುಂಬಾ ಇಷ್ಟ. ಹೊಸ ಹೊಸ ಡಿಸೈನ್ ಕಲ್ತಂಗೆ ಆಗುತ್ತೆ. ಆ್ಯಂಡ್ ಮನೆ ಹತ್ರ ಹಾಕೊಳ್ಳೋದಕ್ಕೂ ಕೂಡ ಒಂದು ಒಳ್ಳೆ ಬಟ್ಟೆಗಳನ್ನೂ ಕೂಡ ನಾವು ಹಾಕ್ಕೊಳ್ಬೋದಲ್ವ, ಒಂಥರ ಖುಷಿಯಾಗಿರುತ್ತೆ. ಕಂಫರ್ಟಬಲ್ ಆಗಿರುವಂಥ ಬಟ್ಟೆಗಳನ್ನ ಒಂಥರ ಕಂಡೋರ್ ತೋಟದಲ್ಲಿ ಹಣ್ಣುಗಳನ್ನ ಕಿತ್ಕೊಂಡು ತಿನ್ನೋ ಮಜಾನೇ ಬೇರೆ ಅಲ್ವಾ. ಹಾಗಾಗಿ ಹಣ್ಣು ವೀಡಿಯೋ ಆಗಲೇ ಕಂಟಿನ್ಯೂ ಮಾಡ್ತೀನಿ. ಮಾತಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಹಾಗೆ ಏನೇನೋ ಮಾತಾಡ್ಕೊಂಡೇ ಹೋಗ್ಬಿಡ್ತೀನಿ. ಹಾಗಾಗಿ ಆ್ಯಂಡ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಇವತ್ತು ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ. ಹಾಗೆ ಪ್ರವೀಣ್ ಅವರು ಚಿಕನ್ ಶಾಪಲ್ಲಿದ್ದರು. ಇವತ್ತು 1 ಅವರ್ ಸ್ವಲ್ಪ ಲೇಟಾಗಿ ಹೋಗಿದ್ದೆ, ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ. ಹಾಗಾಗಿ ಸ್ವಲ್ಪ ಸಮಯ ಸಿಕ್ಕಾಗ ಏನಾದರೂ ಒಂದು ಹೊಸ ಥರ ಎಲ್ಲ ಕಲಿಬೇಕು ಅಂತ ಅನಿಸ್ದಾಗ ಈ ಥರದ್ದೆಲ್ಲ ಮಾಡಿಕೊಂಡು ಆನಂತರ ಪ್ರವೀಣ್ ಅವರು ಕರ್ಕೊಂಬಂದು ಬಸ್ ಸ್ಟಾಪಿಗೆ ಬಿಟ್ಟರು. ಅಲ್ಲಿ ನೋಡಿದ್ರೆ ಎಷ್ಟೊತ್ತಿಗಾದರೂ ಒಂದು ಬಸ್ಸು ಬರಲಿಲ್ಲ. ಆನಂತರ ಒಂದು ನನ್ನ ಪುಣ್ಯಕ್ಕೊಂದು ಗೌರ್ಮೆಂಟ್ ಬಸ್ ಬಂತು. ಅದು ಇಲ್ಲೋ ಯಶವಂತಪುರ ಯಾವುದೋ ಹೋಗೋದಿತ್ತು ಅನಿಸುತ್ತೆ, ಆ ಬಸ್ ಬಂತು. ಸೊ ಅದನ್ನೇ ಹತ್ಕೊಂಡು ನೆನ್ಮಂಗ್ಲದ ಹತ್ರ ಇಳ್ಕೊಂಡೆ. ಹಾಗೆ ಇದರಲ್ಲಿ ನಾನು ಆ ಕ್ಲಾಸ್ದು ಹಾಗೆ ಅಡ್ರೆಸ್ನ ತೋರಿಸ್ತೀನಿ. ನೀವು ಯಾವ ಬಸ್ಸಲ್ಲಾದರೂ ಬರ್ಬೋದು. ಬಸ್ಸಲ್ಲಿ ಬಂದಿದ ತಕ್ಷಣ ನೆನ್ಮಂಗ್ಲದಲ್ಲಿ ಪೇಟೆ ಬೀದಿ ಇದೆ. ಹುಣಸೆಹಣ್ಣು ಮರ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಅದರ ಹತ್ರ ಒಂದು ಪೇಟೆ ಬೀದಿ ಅಂತ ಬರುತ್ತೆ. ಅಲ್ಲಿಗೆ ಬಂದರೆ ನಿಮಗೆ ಸ್ಟ್ರೈಟಾಗಿ ನಡ್ಕೊಂಡು ಬರಬೇಕು. ಸ್ಟ್ರೈಟಾಗಿ ನಡ್ಕೊಂಡು ಬರ್ತಾ ನಿಮಗೆ ಮಧ್ಯದಲ್ಲಿ ಒಂದು ರೋಡ್ ಹೋಗುತ್ತೆ, ಅಂದರೆ ಆ ಕಡೆನೂ ಹೋಗುತ್ತೆ, ಲೆಫ್ಟ್ ರೈಟ್ 2 ಕಡೆನೂ ಹೋಗುತ್ತೆ. ಅಲ್ಲಿಂದ ನೀವು ಲೆಫ್ಟಿಗೆ ಬಂದರೆ ನಿಮ್ಗೆ ಅಲ್ಲಿ ಒಂದು ಮಸೀದಿ ಪಕ್ಕನೇ ಗೀತಾ ಮಂದಿರ ಅಂತ ಒಂದು ಕಾಣಿಸುತ್ತೆ. ಅದ್ರ ಮೇಲ್ಗಡೆನೇ ಟೈಲರಿಂಗ್ ಕ್ಲಾಸಸ್ ನಡೀತಾ ಇರೋದು. ಸೊ ಹಾಗಾಗಿ ನಾನು ಅವರ ಅಡ್ರೆಸ್ ಮತ್ತು ನಂಬರ್ನ ನನ್ನನ್ನು ಕರ್ಕೊಂಬರೋಕ್ಕೆ ಅಂತ ಹೇಳಿ ಹಸ್ಬೆಂಡ್ ಬಂದರು. ಅಲ್ಲಿಂದ ಒಂದು ತೋಟದಲ್ಲಿ ನಾವು ನೇರಳೆ ಹಣ್ಣು ನೋಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ದಪ್ಪ ದಪ್ಪಾಗಿ ಬಿಟ್ಟಿತ್ತು. ಹಾಗಾಗಿ ಪ್ರವೀಣವರು ಸೀದಾ ಜಂಪ್ ಮಾಡಿ ಅದನ್ನು ಉದುರಿಸ್ಕೊಳ್ತಾ ಇದ್ರು. ಆ್ಯಂಡ್ ಏನು ಮಜಾ ಅಂದರೆ ಯಾರೂ ಅಲ್ಲಿ ಅಷ್ಟೊಂದು ಕೇಳಲ್ಲ. ಅಕಸ್ಮಾತ್ ಬಂದುಬಿಟ್ರೆ ಏನಾದರೂ ಒಂಚೂರು ಮ್ಯಾನೇಜ್ ಮಾಡ್ಬೋದು. ಆದ್ರೂ ಬೇರೆಯವ್ರ ತೋಟಕ್ಕೆ ಈ ಥರ ಕಳ್ಳದಾಗಿ ನುಗ್ಗಿ ಕಿತ್ಕೊಂಡು ಅದನ್ನು ತಿನ್ನೋ ಮಜಾನೇ ಬೇರೆ. ನಾವು ಅಂಗಡಿಯಲ್ಲಿ ತಿನ್ನೋದೇ ಒಂಥರ ಇರುತ್ತೆ, ಆದರೆ ಮರದಲ್ಲಿ ಕಿತ್ತಿರೋ ಹಣ್ಣು ತಿನ್ನೋದೇ ಒಂಥರ ಮಜಾ ಇರುತ್ತೆ. ಅದರಲ್ಲೂ ನಾವು ಕಿತ್ತಿದ ಹಣ್ಣು ಹೇಗಿತ್ತು ಅಂದರೆ ನೇರಳೆ ಹಣ್ಣು ಒಂಚೂರು ಬಾಯಲ್ಲಿ ಒಂಥರ ಎಲ್ಲ ಆಗುತ್ತೆ, ವಿಷ ಥರ, ಅಂದರೆ ಒಂಥರ ಏನೋ ಅಂಟಿಸ್ತಾ ಇರೋ ಥರ. ಆದರೆ ನಾವು ತಿಂದಾಗ ಹತ್ರ ಏನೂ ಆಗಲಿಲ್ಲ, ಅಷ್ಟು ಸ್ವೀಟಾಗಿ ಅಷ್ಟು ಚೆನ್ನಾಗಿತ್ತು. ನಮಗಿಂತ ಮುಂಚೆ ಯಾರೋ ಬಂದು ಮುರಿದಿದ್ರು ಅನಿಸುತ್ತೆ, ಎಲ್ಲ ಚಿಕ್ಕ ಚಿಕ್ಕದು, ಇನ್ನೂ ದಪ್ಪನೇ ಆಗಿರಲಿಲ್ಲ. ಅದನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅವರು ಹಾಗೇ. ಅದನ್ನು ಕಿತ್ತಿರಲಿಲ್ಲ ಅಂದಿದ್ರೆ ಅವೆಲ್ಲ ಚೆನ್ನಾಗಿ ದಪ್ಪ ದಪ್ಪ ಆಗಿರೋದೇನೋ. ಏನಾಯಿತು ಅಂದರೆ ಅವರು ಮರ ಹತ್ತಕ್ಕಾಗಲಿಲ್ಲ, ಕೆಂಪು ಗೊದ್ದನೋ ಇಲ್ಲ ಇರುವೆ ಅಂತಾರಲ್ವ, ಅದು ಪೂರ್ತಿ ಇತ್ತು. ಹಾಗಾಗಿ ಬರೀ ಕಡ್ಡಿನಲ್ಲೇ ಅವರು ಎಷ್ಟಾಗುತ್ತೋ ಅಷ್ಟನ್ನು ಉದುರಿಸಿ, ಒಂದು ಕವರು ಸಿಗಲಿಲ್ಲ ನಮಗೆ, ವಾಟರ್ ಬಾಟ್ಲಲ್ಲಿ ಹಾಕ್ಕೊಂಡು ಬಂದ್ವಿ. ಒಂಥರ ಮಜಾ ಚೆನ್ನಾಗಿತ್ತು. ಈ ವಿಡಿಯೋನ ಅವ್ರ ಓನರ್ ನೋಡಬೇಕು. CC ಕ್ಯಾಮ್ರಾ ಇಲ್ವಾ? ಹಾಂ,
ಇದು ನೋಡ್ಬೋದು, ಇದು ನಮಗಿಂತ ಮುಂಚೆನೇ ಯಾರೋ ಕಿತ್ತುಬಿಟ್ಟಿದ್ದಾರೆ. ಎಷ್ಟು ಹಣ್ಣಿದೆ, ಇದು ಮರದಲ್ಲೇ ತಿಂದರೆ ಇನ್ನೂ ದಪ್ಪಾಗಿ ಅದು ಚೆನ್ನಾಗಿರುತ್ತೆ ಸ್ವೀಟಾಗಿ. ಅಂದರೆ ಯಾರೋ 2 ಕೊಂಬೆನ ಇಷ್ಟು ಹಣ್ಣುಗಳ್ನ, ಅದು ಕಾಯಿ ಅಲ್ವಾ ಅದಕ್ಕೆ ಮುರಿದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗಿದ್ದಾರೆ. ನಾನು ಕೂಡ ಒಂದು ಹಣ್ಣು ಅಲ್ಲೇ ತಿಂದೆ, ನಿಜ ಸೂಪರಾಗಿತ್ತು. ಹೇಳ್ತಾರಲ್ವ ಕದ್ದು ತಿನ್ನೋದೆಲ್ಲ ಚೆನ್ನಾಗೇ ಇರುತ್ತಂತೆ. ನಾವು ತರೋದು ದುಡ್ಡು ಕೊಟ್ಟು, ಎಷ್ಟೋ ದುಡ್ಡು ಕೊಟ್ಟು ಒಂದು ಕೆಜಿ ನೇರಳೆ ಹಣ್ಣು ಗಿದ್ದಂಗೆ ಆಯಿತು. ಹಾಗೆ ನೀವು ಯಾರಾದರೂ ಈ ಥರ ಬೇರೆಯವ್ರ ತೋಟಕ್ಕೆ ಹೋಗಿ ಹಣ್ಣುಗಳ್ನ ಕಿತ್ಕೊಂಡು ಬಂದು ತಿಂದಿದ್ದೀರಾ? ಒಂದು ರುಚಿ ನಿಮಗೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಅಲ್ಲಿಂದ ಒಂದು ಅರ್ಧ ಹಣ್ಣನ್ನು ಅವ್ರ ಮಾವ ಅವ್ರ ಅತ್ತೆಗೆ ಎಲ್ಲ ಕೊಟ್ಬಿಟ್ಟು, ಇನ್ನೊಂದು ಅರ್ಧನ ನಾವು ಎತ್ತಿಟ್ಕೊಂಡು, ಇನ್ನು ಮಿಕ್ಕಿದ್ದನ್ನ ನಾವು ಅವ್ರ ಅಕ್ಕಂಗೆ ತಗೊಂಡೋಗಿ ಕೊಡ್ತಾಯಿದ್ವಿ. ಅವರು ಕೂಡ ಇಲ್ಲೇ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ತೊಗೊಂಡೋಗಿ ಕೊಟ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತಾಡೋದಿತ್ತು, ನಾನು ಕೂಡ ಮಾತಾಡೋದಿತ್ತು. ಹಾಗಾಗಿ ಹೋಗಿ ಮಾತಾಡಿಕೊಂಡು ಆರಾಮಾಗಿ ಅಲ್ಲಿಗೆ ಹೋಗೋದೇ ಒಂಥರ ಒಳ್ಳೆ ಸೂಪರಾಗಿರುತ್ತೆ ಆ ಕಡೆ. ಆ್ಯಂಡ್ ನಾನು ಯಾವಾಗಲೂ ತೋರಿಸ್ತೀನಿ ಆ ತೋಟದ ರೂಟು. ಎಲ್ಲ ಇವಾಗ ಮಳೆ ಬಂದಿರೋದ್ರಿಂದ ಎಲ್ಲ ಹೊಲನ ಇದನ್ನು ಮಾಡಿದ್ದಾರೆ, ರಾಗಿ ಜೋಳ ಎಲ್ಲ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೋಗ್ಬೇಕಾದ್ರೆ ಈ ಹೂವು ಆ್ಯಂಡ್ ಇದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ, ನುಗ್ಗೆಕಾಯ್ದ ಇಲ್ಲ ಬೇರೆ ಯಾವುದೋನಾ ಅಂತ ಅಂದ್ಕೊಂಡೆ. ನನಗೂ ಕೂಡ ಗೊತ್ತಾಗಲಿಲ್ಲ. ಎಲೆ ನೋಡಿದ್ರೆ ಒಳ್ಳೆ ನುಗ್ಗೆಕಾಯಿ ಎಲೆ ಬರುತ್ತಲ್ಲ, ಸೇಮ್ ಅದೇ ಥರನೇ ಇತ್ತು. ಸೊ ಅದು ಕೂಡ ಒಂಥರ ಡಿಫ್ರೆಂಟ್ ಫ್ಲವರ್, ಒಳ್ಳೆ ಶಂಖದ ಥರ ಇತ್ತು. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ತುಂಬಾ ಗಿಡಗಳನ್ನ ಹಾಕಿದ್ದಾರೆ. ಅಲ್ಲೂ ಕೂಡ ದಾಸವಾಳದ ಹೂವು ಈ ಥರದ್ದನ್ನೆಲ್ಲ ಹಾಕಿದ್ರು. ಅಲ್ಲೆಲ್ಲ ನೋಡಿಕೊಂಡು ತಿರುಗಾಡಿಕೊಂಡು ಮೇಕೆಗಳನ್ನೆಲ್ಲ ಬಿಟ್ಟಿದ್ರು ಮೇಯ್ಸೋದಕ್ಕೆ. ಅಲ್ಲಿ ಸ್ವಲ್ಪ ಹೊತ್ತು ಸಮಯನ ಕಳೆದು ಆನಂತರ ಸಂಜೆ ನಾನು ತಿರ್ಗಾ ಬಂದು ಆ ಡ್ರೆಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಆ್ಯಂಡ್ ನಮ್ಮ ಕಡೆ ತುಂಬಾ ಜೋರು ಮಳೆ ಅಂತೂ, ಆ್ಯಂಡ್ ನಿಲ್ತಾನೇ ಇಲ್ಲ ಅಂತಲೇ ಹೇಳ್ಬೋದು. ಸಾಯಂಕಾಲದ ಶುರು ಆದರೆ ಇನ್ನು ನೈಟು ಬೆಳಗಿನ ಜಾವನೇ ಅದು ನಿಲ್ಲೋದು. ನಿಮ್ಮ ಕಡೆ ಎಲ್ಲ ಮಳೆ ಎಲ್ಲ ಹೇಗಿದೆ ಅನ್ನೋದನ್ನ ನನಗೆ ತಿಳಿಸಿ. ಆ್ಯಂಡ್ ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ ಎಲ್ಲೆಲ್ಲಿ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆಯಲ್ಲ, ನಮ್ಮ ಕಡೆನೇ ಈ ಥರ ಬರ್ತಾ ಇದೆಯಾ ಅಂತ. ಆ್ಯಂಡ್ ಸಂಜೆ ಆಗಿದ ತಕ್ಷಣ ನಾವು ಈಚೆನೂ ಹೋಗೋದಕ್ಕಾಗಲ್ಲ. ಆ್ಯಂಡ್ ಕರೆಂಟ್ ಬಂದಾಗ ನನಗೆ ಆದಷ್ಟು ಸ್ಟಿಚ್ಚನ್ನು ಮಾಡ್ಕೊತೀನಿ. ಆದರೆ ನಾನು ಏನು ಮಾಡಿದ್ದೆ ಅಂದರೆ ಸ್ಲೀವ್ನ ಸ್ವಲ್ಪ ಶಾರ್ಟ್ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ಇವಾಗ ತಿರ್ಗಾ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾಮೂಲಿ ನಮ್ಮದು ಸ್ಯಾರಿದಿರುತ್ತಲ್ವ ಅದನ್ನೇ ತೊಗೊಳ್ತಾ ಇದ್ದೀನಿ. ಲೈನಿಂಗು ನನಗೆ ಆದ ತಕ್ಷಣ ನನಗೆ ಸಿಗಲಿಲ್ಲ. ಹಾಗಾಗಿ ಇವಾಗ ಡ್ರೆಸ್ ಕಂಪ್ಲೀಟ್ ಮಾಡಬೇಕಾದ್ರೆ ಏನಾದರೂ ಒಂದು ಐಡಿಯಾನ ನಾನು ಮಾಡಲೇಬೇಕು. ಅದನ್ನೇ ಯೋಚನೆ ಮಾಡಿ ಐಡಿಯಾನ ಮಾಡ್ತಾಯಿದ್ದೆ, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಆದರೆ ಲಾಸ್ಟಿಗೆ ನಾನು ಅದೇ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು, ಆ್ಯಂಡ್ ಯಾಕಂದರೆ ನಮಗೆ ಸೈಡಲ್ಲಿ ಆ್ಯಂಡ್ ಅರ್ಧದಷ್ಟು ನಾವು ಸ್ಟಿಚ್ ಮಾಡ್ತೀವಲ್ಲ, 4 ಎಕ್ಸ್ಟ್ರಾ ಸ್ಟಿಚ್ ಬರುತ್ತೆ. ಅದನ್ನು ನಾವು ಬಿಚ್ಕೊಳ್ಬೋದು, ಇಲ್ಲ ನಮ್ಮ ಕರೆಕ್ಟ್ ಫಿಟ್ಟಿಂಗಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಿ, ಎಕ್ಸ್ಟ್ರಾ 4 ಹಾಕಿರ್ತೀವಲ್ಲ ಅದಕ್ಕೆ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ಸ್ಯಾರಿದೇನಿತ್ತು ಅದನ್ನು ಮಾತ್ರ ನಾನು ತೋಳುಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ. ಈ ಕಂಪ್ಲೀಟ್ ಡ್ರೆಸ್ ಆದಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಮಿನಿ ವ್ಲಾಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನಂಗೆ ಟೈಮು ಕೂಡ ಆಗ್ತಾಯಿಲ್ಲ ಇದನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡಲಿಕ್ಕೆ. ಆದರೆ ಕಂಪ್ಲೀಟಾಗಿ ಸ್ಟಿಚ್ ಆದಮೇಲೆ ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತಲೂ ನಾನು ಕೂಡ ಹೇಳ್ತೀನಿ. ಹಾಗೆ ಸ್ಟಿಚಿಂಗ್ ವೀಡಿಯೋಸ್ ಕೇಳ್ತಾ ಇದ್ದೀರಾ, ಬ್ಲೌಸ್ ಕಟ್ಟಿಂಗು ಡ್ರೆಸ್ ಕಟ್ಟಿಂಗ್ ಎಲ್ಲ ಆದಷ್ಟು ಬೇಗನೆ ಅಪ್ಲೋಡನ್ನು ಮಾಡ್ತೀನಿ. ಇಷ್ಟೋ ಗಂಟೆ ಡ್ರೆಸ್ ಸ್ಟಿಚ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಮದುವೆಗೆ ಹೋದರು, ಯಾರ್ದೋ ಮದುವೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಂದ್ರಲ್ಲಿ ಎಸ್ಬಿಟ್ಟು ಹೋಗಿದ್ದಾರೆ. ನಾನು ಸ್ವಲ್ಪ ಊಟ ಮಾಡಿ ಮಲ್ಕೊಳ್ತೀನಿ. ಅವ್ರಿನ್ನೂ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ. 9 ಗಂಟೆನೇ ಆಗುತ್ತೋ ಇಲ್ಲ 10 ಗಂಟೆನೇ ಆಗುತ್ತೋ ಗೊತ್ತಿಲ್ಲ. ಇವಾಗ ಟೈಮ್ ಬಂದು 9 ಗಂಟೆಗೆ, ಇನ್ನೇನು ಹತ್ತತ್ರ ಇದೆ ಟೈಮು. ಸೊ ಅದು ಫ್ರಂಟ್ ಪಾರ್ಟೆಲ್ಲ ಸ್ಟಿಚ್ ಮಾಡಿದೆ, ಬಾಟಮ್ ಪಾರ್ಟ್ನ ಸ್ವಲ್ಪ ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಸೊ ನನ್ನ ಕೈಲಿ ಆಗ್ತಾಯಿಲ್ಲ, ಯಾಕಂದರೆ ಅಲ್ಲೂ ಕೂತಿದ್ನಲ್ವ, ಫುಲ್ಲು ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ. ಇನ್ನೂ ಜಾಸ್ತಿ ಕೂತ್ಕೊಂಡ್ರೆ ಸ್ವಲ್ಪ ಇನ್ನೂ ಸ್ಟ್ರೆಸ್ ಥರ ಅನಿಸ್ತಾ ಇರುತ್ತೆ.
ಹಾಗಾಗಿ ಅದನ್ನು ಇನ್ನೊಂದು ಸ್ವಲ್ಪ ನಾಳೆ ಮಾರ್ನಿಂಗ್ ಎದ್ದು ಕಂಪ್ಲೀಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಅನಿಸಿಕೆಗಳನ್ನ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.